Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. ದಾವಣಗೆರೆ ಲೋಕಸಭಾ ಚುನಾವಣೆಯ ಒಂದು ಏನು ಪ್ರಚಾರದ ಬಿರುದು ದಿನದಿಂದ ಹೆಚ್ಚಾ ಇದೆ. ವಿಶೇಷವಾಗಿ ನರೇಂದ್ರ ಮೋದಿ ಆಗಿರಬಹುದು, ಮೈಸೂರು ಯುವರಾಜರಾಗಿರ್ಬೋದು, ಈಗ ಕೇಂದ್ರ ಸಚಿವರಾಗಿರ್ಬೋದು, ನಿರಂತರವಾಗಿ ಒಬ್ಬರಿಂದ ಒಬ್ರು ಪ್ರಚಾರಕ್ಕೆ ಬರ್ತಾ ಇದ್ದಾರೆ. ಪ್ರಥಮ ಬಾರಿಗೆ ಮಹಿಳೆಯರಿಗೆ ಇದೊಂದು ಅದ್ಭುತವಾದ ಅಖಾಡ ಆಗಿದೆ ಅಂತ ಹೇಳ್ಬೋದು. ವಿಶೇಷವಾಗಿ ಏನು ಬಿಜೆಪಿಯ ಅಭ್ಯರ್ಥಿಯಾದಂಥ ಗಾಯತ್ರಿ ಸಿದ್ದೇಶ್ವರ್ ಅವರು ನಮ್ಮ ಜೊತೆಗಿದ್ದಾರೆ. ಏನ್ ಅನ್ಸುತ್ತೆ ಮೇಡಮ್ ಇವೆಲ್ಲ ವಿಚಾರಗಳು ನೋಡಿದೆ? ಇಷ್ಟು ಮೈಸೂರು ಮಹಾರಾಜರು ಪ್ರಚಾರವನ್ನು ಮಾಡಿ ನಮ್ದು ಗೆಲ್ಲುತ್ತೆ ಅಂತ ಹೇಳ್ತಾ ಇದೀವಲ್ಲ, ಮೊದಲಿಂದ ಹೇಳ್ತಾ ಇದೀವಿ, ಈಗಲೂ ಹೇಳ್ತೀವಿ, ಮುಂದೂ ಹೇಳ್ತೀವಿ. ನಮ್ದೇ ಗೆಲ್ಲೋದು 100% ಓಟ್ ಕೊಡ್ತಾರೆ. ಎಲ್ಲರೂ 100% ಗೆಲ್ತೀವಿ. ವಿಶೇಷವಾಗಿ ವಿಶೇಷವಾಗಿ ಏನು ಯಾವುದೇ ಬರೇ ಮೋದಿ ಭಜನೆ ಒಂದೇ ಮಾಡ್ತಾ ಇದಾರೆ. ಆದ್ರೆ ವಿಶೇಷ ಇದು ತಗೊಳ್ಳೋಣ. ಇದು ಇನ್ವರ್ಟರ್ ಎಸಿ. ನೀವು ಗ್ಯಾಮ್ಲರ್ ಅಲ್ವಾ? ಗ್ಯಾಮ್ಲರ್ ಜೂಜಾಡ್ತಿರಲ್ವಾ? ನೀವು ಜೂಜಾಡ್ತೀರಾ? ಇಲ್ಲ, ಯಾರು ಏನು ಹೇಳಿದ್ರು ಅಂತ ನೀನು ಎಷ್ಟು ಕಾಸ್ಟ್ಲಿ ಹಾಗೂ ಡೆಲಿಕೇಟ್ ಎಸಿ ತಗೊಂಡು ಸ್ಟೆಬಿಲೈಸರ್ ತಗೊಳ್ಳಿಲ್ಲ ಅಂದ್ರೆ ಇದು ಜೂಜಾಟ ತಾನೇ. ಒಂದೇ ಫ್ಲಕ್ಚುಯೇಷನ್ ಗೆ ನಿಮ್ಮ ಇನ್ವರ್ಟರ್ ಎಸಿಯ ಪಾರ್ಟ್ಸ್ ಡ್ಯಾಮೇಜ್ ಆಗಬಹುದು. ಅದನ್ನು ವಿ-ಗಾರ್ಡ್ ಉಪಯೋಗಿಸಿ ಸುರಕ್ಷಿತವಾಗಿರಿಸಿ. ವಿ-ಗಾರ್ಡ್, ಇಂಡಿಯಾಸ್ ನಂಬರ್ 1 ಸ್ಟೆಬಿಲೈಸರ್. ಏನ್ ಕೆಲಸ ಮಾಡಿಲ್ಲ ಎಂತಕ್ಕಂಥ ಆರೋಪ ಕಾಂಗ್ರೆಸ್ ನಿಂದ ಕೇಳಿದ್ರು. ಅವ್ರು ಯಾವಾಗ್ಲೂ ಹಂಗೆ ಹೇಳ್ಕೊಂತ ಬಂದಿದ್ದಾರೆ. ನಿಮಗೆ ಗೊತ್ತಿರೋ ಹಂಗೆ ದಾವಣಗೆರೆ ಎಲ್ಲ ಸುತ್ತಾರ ಗೊತ್ತಾಗುತ್ತೆ ಅದೇನ್ ಕೆಲಸ ಮಾಡಿದಾರೆ ಅಂತ. ಕೆಲಸ ಮಾಡಿದ್ರಲ್ಲ ಸಿದ್ದೇಶ್ವರ ಅವ್ರು ಹೇಳ್ಕೊಳ್ಳೋದು ನಾನು ಅಂತ ಹೇಳ್ಕೊಂತಾರೆ. ಸುಳ್ಳು ಹೇಳ್ತಾ ಇದಾರೆ ಅವರು. ಕಾಂಗ್ರೆಸ್ ಪಕ್ಷ ಅಂದ್ರೆ ಸುಳ್ಳು ಹೇಳಕ್ ಪಕ್ಷ ಅಂತ. ಇಲ್ಲಿ ನಮ್ಮ ರಾಜರು ಬಂದಿರೋದ್ರಿಂದ ಮಹಾರಾಜರಿಗೆ ಎಷ್ಟು ಗೌರವ ಸಿಕ್ಕಿದೆ ಅಂತಂದ್ರೆ, ನನಗೆ ಅಧಿಕ ಮತದಲ್ಲಿ ಗೆಲ್ತೀನಿ ಅಂದ್ರೆ ಈಗೆಲ್ಲ ಇನ್ನೂ ಡಬಲ್ ಅಧಿಕ ಮತದಲ್ಲಿ ಗೆಲ್ತೀನಿ ಅನ್ನೋಕ್ಕೆ ಒಂದು ಹೆಮ್ಮೆ ಆಗುತ್ತೆ ಹೇಳಕ್ಕೆ. ಎಲ್ಲರೂ ಮಹಾರಾಜರು ನೋಡ್ಲಿಕ್ಕೆ ಎಷ್ಟು ಕಾತುರದಿಂದ ಬಂದಿದ್ರು ಅಂತಂದ್ರೆ, ನಾವೆಲ್ಲ ಕಡೆ ಹೋದ್ಮೇಲೆ ಅವರೆಷ್ಟು ಗೌರವದಿಂದ ಆರತಿ ಎತ್ಬಿಟ್ಟು ಅವ್ರನ್ನ ನಮಸ್ಕಾರ ಮಾಡೋದ್ರಿಂದ ಹಿಡಿದು ಅವ್ರನ್ನ ಭಾರಿ ಚೆನ್ನಾಗಿ ಇದರಿಂದ ಆಧಾರದಿಂದ ಕಂಡ್ರು. ಹಂಗಾಗಿ ನಮ್ಮ ಪಕ್ಷ ಗೆಲ್ಲೋದ್ರಲ್ಲಿ ಯಾವ ಸಂಶಯನೂ ಇಲ್ಲ ಅಂತ ಹೇಳ್ತೀವಿ. ಮಹಾರಾಜರು ಬಂದಿದ್ರೆ ನಮ್ಮ ಶಕ್ತಿ ವೃದ್ಧಿ ಆಗಿದೆ ಅಂತ ಅನಿಸುತ್ತೆ. ಹೌದು, ಎಲ್ಲದೂ ಇದೆ. ಎಲ್ಲರೂ ಶಕ್ತಿವಂತರ ಇರೋದು ನಮ್ದು ಪಾರ್ಟಿಯಲ್ಲಿ. ಒಬ್ಬೊಬ್ರು ಬಂದಷ್ಟು ಒಂದೊಂದು ಶಕ್ತಿ ಜಾಸ್ತಿ ಆಗ್ತಾ ಹೋಗುತ್ತೆ. ಎಲ್ಲೆಲ್ಲಿ ತಿರುಗಾಡಿದ್ರಿ ಮೇಡಮ್? ಏನೇನು ಪ್ರತಿಕ್ರಿಯೆ ಕಂಡು ಬರ್ತಾ ಇತ್ತು? ಪ್ರಥಮ ಬಾರಿಗೆ ನೀವು ಚುನಾವಣೆ ನಿಂತಿದ್ರೆ ಏನೇನು ಪ್ರತಿಕ್ರಿಯೆ? ವಿಶೇಷವಾಗಿ ಮಹಿಳೆಯಾಗಿ ಒಂದು ಅಭ್ಯರ್ಥಿ ಆಗಿದ್ದೀರಾ, ಏನ್ ಅನಿಸ್ತದೆ? ಎಲ್ಲೆಲ್ಲಿ ಪ್ರತಿಕ್ರಿಯೆ ಕಂಡು ಬರ್ತಾ ಇದೆ? ಎಲ್ಲಾ ಕಡೆನೂ ಒಳ್ಳೆ ಪ್ರತಿಕ್ರಿಯೆ ಸಿಗ್ತಾ ಇದೆ. ಹೆಣ್ಣು ಮಕ್ಕಳು, ಅದರಲ್ಲೂ ವಿಶೇಷವಾಗಿ ಹೆಣ್ಮಕ್ಳು ಹೊರಗಡೆ ಬಂದು ನಮ್ಮನ್ನ ಆಧಾರದಿಂದ ಆರತಿ ಮಾಡಿ ಸ್ವಾಗತಿಸೋದು ನೋಡ್ರೆ, ಈಗ ಗಂಡು ಮಕ್ಳು ಜೊತೆಲಿ ಹೆಣ್ಣು ಮಕ್ಳು ಎಲ್ಲ ನಮಗೆ ಸಪೋರ್ಟ್ ಆಗಿದ್ದಾರೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಒಂದು ಗಂಡಿನ ಹಿಂದೆ ಹೆಣ್ಣು ಇಲ್ದು ಅಂತ ನೀವೇ ಹೇಳ್ತಾ ಇದ್ರಿ ಅವಾಗ ಯಶಸ್ಸಿಗೆ. ಈಗ ಹೆಣ್ಣಿನಿಂದ ಗಂಡು ಮಕ್ಕಳಿಂದ ಹಿಡಿದ ಹೆಣ್ಮಕ್ಳು ಎಲ್ಲರೂ ಯಶಸ್ಸಿಗೆ ಕಾರಣರಾಗ್ತಾರೆ ಅಂತ ಹೇಳ್ತೀನಿ. ಗೆಲುವಿನ ವಿಶ್ವಾಸ ಅದೇ ಅನ್ ಮೇಡಮ್. ಎಲ್ಲ ವಾತಾವರಣ ನೋಡಿರಿ, ಈಗಿನೆಲ್ಲ ವಾತಾವರಣನೂ ಚೆನ್ನಾಗಿದೆ. ನಾವೇ ಗೆಲ್ಲದ. ಇನ್ 3 ದಿನ ಕಾಯ್ತಾ ಇದ್ದಾರೆ ಎಷ್ಟೊತ್ತಿ ಬಟನ್ ಒತ್ತುತ್ತೀನ ಅಂತೇಳಿ ಅಂತ. ಬಟನ್ ಕಮಲಕ್ಕೆ ಬದಲನೆ 1ನೇ ಗುರುತಿಗೆ ಒತ್ತಿ ನಿಮಗೆ ಅದರ ರಿಸಲ್ಟ್ ಮತ್ತೆ ತೋರಿಸ್ತಾರೆ. ಒಟ್ಟಾರೆಯಾಗಿ ಏನು ದಾವಣಗೆರೆ ಏನು ಲೋಕಸಭಾ ಕ್ಷೇತ್ರದ ಪ್ರಚಾರದ ಬಿರುಸು ದಿನದಿಂದ ದಿನಕ್ಕೆ ಹೆಚ್ಚಾಗ್ತದೆ. ವಿಶೇಷವಾಗಿ ಬಿಜೆಪಿ ಅಭ್ಯರ್ಥಿಯ ಪರವಾಗಿ ಇವತ್ತು ಮೈಸೂರಿನ ಯುವರಾಜರು ಕೂಡ ಇಡೀ ರೋಡ್ ಶೋ ಅನ್ನು ಮಾಡಿರ್ತಕ್ಕಂಥದ್ದು ಒಂದು ರೀತಿಯಾದಂತಹ ಬಿಜೆಪಿಯಲ್ಲಿ ಒಂದು ಹೊಸ ಉತ್ಸಾಹ ಬಂದಿದೆ ಅಂತ ಹೇಳ್ಬೋದು. ರಾಮೊಂದಿಗೆ ಬಸವರಾಜ್ ದೊಡ್ಮನಿ, TV9 ದಾವಣಗೆರೆ. Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement.